ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ. ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಸ್ವಾಭಿಮಾನಿಯಾದ ಒಬ್ಬೊಬ್ಬ ದೇಶಭಕ್ತನನ್ನು ಹುರಿದುಂಬಿಸಿ ಪ್ರಚೋದಿಸಿದ ಘೋಷಣಾ ವಾಕ್ಯವೇ ವಂದೇ ಮಾತರಂ. ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರಬಂದು ಭಾರತದ ಸ್ವತಂತ್ರ ತ್ರಿವರ್ಣ ಧ್ವಜವು ಹಾರಿ 78 ವರ್ಷಗಳು ಸಂದಿವೆ. ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿದ್ದ ಬ್ರಿಟಿಷರಿಗೆ ಆ ಕಾಲದಲ್ಲಿ ಸಂಪನ್ಮೂಲಗಳನ್ನ ಕೊಳ್ಳೆ ಹೊಡೆಯಲು ಜಗತ್ತಿನಾದ್ಯಂತ ಕಾಲನಿಗಳಿದ್ದವು. ಅದರಲ್ಲಿ ಭಾರತೀಯ ಉಪಭೂಖಂಡ ಕೂಡ ಒಂದಾಗಿತ್ತು. ಭಾರತೀಯ ಉಪಭೂಖಂಡದ ಮೇಲೆ ಪರಕೀಯರ ದಾಳಿಯ ಚರಿತ್ರೆಯನ್ನು ಹುಡುಕುತ್ತಾ ಹೋದರೆ ಅದು ನಮ್ಮನ್ನ 1000ಕ್ಕಿಂತಲೂ ಹೆಚ್ಚು ವರ್ಷಗಳ ಹಿಂದಕ್ಕೆ ಕೊಂಡೊಯ್ಯುತ್ತದೆ. ಅರಬರು, ಮೊಘಲರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಇವರೆಲ್ಲರೂ ಬ್ರಿಟಿಷರಿಗಿಂತ ಮೊದಲೇ ಭಾರತದತ್ತ ದಂಡೆತ್ತಿ ಬಂದವರು. ಆ ಕಾಲಕ್ಕೆ ಯುರೋಪ್ ರಾಷ್ಟ್ರಗಳಲ್ಲಿ ಉಂಟಾದ ಕೈಗಾರಿಕಾ ಕ್ರಾಂತಿ ಕಚ್ಚಾ ವಸ್ತುಗಳನ್ನು ಹುಡುಕುತ್ತಾ ಅವರನ್ನು ಸಂಪನ್ಮೂಲ ಭರಿತವಾದ ಏಷ್ಯಾ, ಆಫ್ರಿಕಾ ಖಂಡಗಳತ್ತ ಮುಖ ಮಾಡುವಂತೆ ಮಾಡಿತ್ತು. ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷರು ಹಂತ ಹಂತವಾಗಿ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸುತ್ತಾ ಇಡೀ ಭಾರತೀಯ ಉಪಭೂಖಂಡವನ್ನೇ ತಮ್ಮ ಕಾಲನಿಯನ್ನಾಗಿಸುತ್ತಾರೆ. ಆ ಕಾಲದಲ್ಲಿ ಭಾರತದ ರಾಜರುಗಳೊಳಗಿನ ಒಳಜಗಳ, ಕಚ್ಚಾಟ, ವೈಮನಸ್ಸು ಬ್ರಿಟಿಷರಿಗೆ ವರದಾನವಾಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ವ್ಯಾಪಾರ ಎಂಬ ನೆಪದಲ್ಲಿ ಅಧಿಕಾರ ಚಲಾಯಿಸತೊಡಗಿದರು. ಸಂಪನ್ಮೂಲಗಳು ಬ್ರಿಟನ್ನತ್ತ ಹರಿಯತೊಡಗಿತು. ನಮ್ಮ ಸ್ವಂತ ನಾಡಲ್ಲೇ ನಾವು ಗುಲಾಮರಾಗಿ ಬಾಳಬೇಕಾದ ಪರಿಸ್ಥಿತಿ ಎದುರಾಯಿತು. ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಭಾರತದಲ್ಲಿ ಮೊದಲ ಸಂಘಟಿತ ಹೋರಾಟ ನಡೆದದ್ದು 1857ರಲ್ಲಿ. ಬ್ರಿಟಿಷರ ವಿರುದ್ಧ ನಡೆದ ಈ ಸೈನಿಕ ಹೋರಾಟವನ್ನು ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಎಂದು ಹೆಮ್ಮೆಯಿಂದ ಕರೆಯುತ್ತೇವೆ. ಈ ದಂಗೆಯನ್ನೇನು ಅವರು ಹತ್ತಿಕ್ಕಿದರಾದರೂ ಅದು ಭಾರತೀಯರ ಮನಸ್ಸಿನಲ್ಲಿ ಸ್ವಾತಂತ್ರ್ಯ ಎಂಬ ಒಂದು ಹೊಸ ಪರಿಕಲ್ಪನೆಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಬ್ರಿಟಿಷರಲ್ಲಿ ಭಯನೂ ಮೂಡಿಸಿತು. ಮುಂದೆ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನು ರದ್ದುಗೊಳಿಸಿ ವೈಸ್ರಾಯಿಯ ಮೂಲಕ ಬ್ರಿಟನ್ ನೇರ ಆಳ್ವಿಕೆ ನಡೆಸತೊಡಗಿತು. ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತೆ ಒಂದು ಚಾಲನೆ, ತೀವ್ರತೆ ಲಭಿಸಿದ್ದು ಅಂದರೆ ಅದು 20ನೇ ಶತಮಾನದ ಆರಂಭದಲ್ಲಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಂಬ ಆ ಕಾಲದ ದೇಶೀಯವಾದಿ ಸಂಘಟನೆಯ ಉಗಮ ಹಾಗೂ ತನ್ಮೂಲಕ ಆರಂಭವಾದ ಚಳುವಳಿಗಳು ಮತ್ತೆ ಸ್ವಾತಂತ್ರ್ಯ ಹೋರಾಟದ ಕಾವು ಏರಿಸಿತು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಒಂದಲ್ಲ ಒಂದು ಹಂತದಲ್ಲಿ ಈ ಸಂಘಟನೆಯೊಂದಿಗೆ ಗುರುತಿಸಿಕೊಂಡವರೇ ಆಗಿದ್ದರು. ಮಹಾತ್ಮ ಗಾಂಧಿ, ದಾದಾ ಸಾಹೇಬ್ ಅಂಬೇಡ್ಕರ್, ಚೇಟೂರು ಶಂಕರನ್ ನಾಯರ್, ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ್ ತಿಲಕ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ತಾಪ್ಸರ್, ಚಂದ್ರಶೇಖರ್ ಆಜಾದ್, ವೀರ ಸಾವರ್ಕರ್, ಸರ್ದಾರ್ ವಲ್ಲಭಭಾಯ್ ಪಟೇಲ್ ತಮ್ಮ ಆದರ್ಶಗಳಿಗನುಸಾರವಾಗಿ ಹೋರಾಟಕ್ಕೆ ಅವರವರು ಆಯ್ಕೆ ಮಾಡಿಕೊಂಡ ದಾರಿಗಳು ಹಲವು ಆಗಿದ್ದರು. ಅವರೆಲ್ಲರ ಲಕ್ಷ್ಯವೂ ಒಂದೇ ಆಗಿತ್ತು. ಹೀಗೆ ತಿಳಿದಿರುವ, ತಿಳಿಯದೇ ಇರುವ ಅಸಂಖ್ಯ ಹೋರಾಟಗಾರರ ಕೆಚ್ಚೆದೆಯ ಧೈರ್ಯ, ತ್ಯಾಗ, ಹೋರಾಟ, ಪರಿಶ್ರಮದ ಫಲವೇ ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯ ಎಂಬುದನ್ನು ನಾವು ಅರಿಯಲೇಬೇಕು. ಜಗತ್ತಿನಾದ್ಯಂತ ವಸಾಹತುಶಾಹಿತ್ವದ ವಿರುದ್ಧ ನಡೆಯುತ್ತಿದ್ದ ಹೋರಾಟಗಳು, ಭಾರತದಲ್ಲೂ ಮುಗಿಲು ಮುಟ್ಟಿದ ಸ್ವಾತಂತ್ರ್ಯದ ಬೇಡಿಕೆಗಳು, ಚಳುವಳಿಗಳು, ಇದನ್ನೆಲ್ಲ ಎದುರಿಸಲು ಸಾಧ್ಯವಾಗದೆ ಬ್ರಿಟಿಷರು ಭಾರತ ಬಿಟ್ಟು ತೊಲಗಿದರು.
ಹೀಗೆ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರ ರಾಷ್ಟ್ರವಾಯಿತು. ಆ ಕಾಲಕ್ಕೆ ನಡೆದ ದೇಶ ವಿಭಜನೆ ಹಾಗೂ ಕೋಮು ಗಲಭೆಗಳು, ಇದರ ಪರಿಣಾಮವಾಗಿ ನಡೆದ ಲಕ್ಷಗಟ್ಟಲೆ ಜನರ ಮಾರಣ ಹೋಮ, ಇವೆಲ್ಲವೂ ಇಂದಿಗೂ ಮಾಸದ ನೋವಾಗಿ ಭಾರತದ ಚರಿತ್ರೆಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಸ್ವಾತಂತ್ರ್ಯ ನಂತರ ನಮ್ಮ ದೇಶದ ಒಳಗೆ ಇದ್ದ ಹಲವಾರು ಚಿಕ್ಕ ಚಿಕ್ಕ ರಾಜ್ಯಗಳನ್ನು ಭಾರತೀಯ ರಿಪಬ್ಲಿಕ್ಕಿನೊಂದಿಗೆ ವಿಲೀನ ಮಾಡಲು ಪ್ರಥಮ ಗೃಹ ಸಚಿವರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ತೋರಿದ ಸಮಯ ಪ್ರಜ್ಞೆ ನಾವು ಇಲ್ಲಿ ಸ್ಮರಿಸಲೇಬೇಕು. ಇಂದಿನ ಕಲುಷಿತವಾದ ಈ ಜಗತ್ತಿನಲ್ಲಿ ಬದುಕುತ್ತಿರುವ ನಾಳೆಯ ಭರವಸೆಯಾದ ನಾವುಗಳು ಇಂತಹ ಮಹಾರಥರ ತ್ಯಾಗ ಹಾಗೂ ಹೋರಾಟದಿಂದ ಲಭಿಸಿದ ಈ ಸ್ವಾತಂತ್ರ್ಯವನ್ನ ಉಳಿಸೋಣ. ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದ ಈ ದೇಶವನ್ನ ಸ್ವಾವಲಂಬಿಯಾಗಿ ಮುಂದಕ್ಕೆ ಕೊಂಡೊಯ್ಯೋಣ ಎಂದು ಹೇಳುತ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ವಂದೇ ಮಾತರಂ. ಜೈ ಹಿಂದ್.